ಆದರೆ ಅದರ ಬಗ್ಗೆ ಜ್ಞಾನ, ತಿಳುವಳಿಕೆ, ಅರಿವು ಮಾತ್ರ ತುಂಬ ಕಡಿಮೆ ಇದೆ ನಮ್ಮ ದೇಶದಲ್ಲಿ. ಹಾಗೂ ಸರ್ಕಾರವೂ ಕೂಡ ಇದನ್ನು ಗೊತ್ತಿಲ್ಲ. ಮತ್ತು ಕಷ್ಟಪಟ್ಟು ದುಡಿದು ಟ್ಯಾಕ್ಸ್ ಕಟ್ಟೋರಿಗೆ ಈ ದೇಶದಲ್ಲಿ ಬೆಲೆ ಇಲ್ಲ. ಇದನ್ನು ನೇರವಾದ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿ ಕರಿತೇವೆ. ಇನ್ನು ಇಂಡೈರೆಕ್ಟ್ ಟ್ಯಾಕ್ಸ್ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಒಂದು ಬಹಳ ಮುಖ್ಯವಾದಂತಹ ವಿಚಾರವನ್ನು ಸಾರ್ವಜನಿಕರ ಚಾವಡಿಗೆ ತಂದಿದ್ದೇನೆ. ಈ ಸಾರ್ವಜನಿಕರು ಈ ಒಂದು ವಿಚಾರವನ್ನು ತಿಳಿದುಕೊಳ್ಳಲೇಬೇಕಾಗುತ್ತೆ. ಅದೇನಪ್ಪ ಅಂದರೆ ತೆರಿಗೆಗೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಕರಿತೇವೆ. ಈ ಟ್ಯಾಕ್ಸ್ ಅನ್ನೋದು ಯಾರು ಕೇಳಿಲ್ಲ ಹೇಳಿ? ಎಲ್ಲರೂ ಕೇಳಿದ್ದಾರೆ. ಆದರೆ ಅದರ ಬಗ್ಗೆ ಜ್ಞಾನ, ತಿಳುವಳಿಕೆ, ಅರಿವು ಮಾತ್ರ ತುಂಬ ಕಡಿಮೆ ಇದೆ ನಮ್ಮ ದೇಶದಲ್ಲಿ. ಹಾಗೂ ಈ ಒಂದು ಟ್ಯಾಕ್ಸಿನಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ಇವತ್ತು ವಿಮರ್ಶಿಸಿ ನಾನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಇದು ನ್ಯಾಯವೇ ಅಂತ ಹೇಳಿ ಈ ಒಂದು ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಜಾಗೃತಿಯನ್ನು ಮೂಡಿಸಿಕೊಳ್ಳಬೇಕು, ಸರ್ಕಾರವನ್ನು ಪ್ರಶ್ನಿಸುವಂತಾಗಬೇಕು. ಹಾಗೂ ಸರ್ಕಾರವೂ ಕೂಡ ಇದನ್ನು ಪಾರದರ್ಶಕತೆಯಿಂದ ಪರಾಮರ್ಶಿಸಿ ದೇಶದ ಒಳಿತಿಗಾಗಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡರೆ ಖಂಡಿತ ಒಳ್ಳೆಯದಾಗುತ್ತೆ ಎಂಬುವಂತಹ ಮಾತನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಟ್ಯಾಕ್ಸ್ ಅನ್ನೋದು ನಾವು ಹೇಳ್ತೇವೆ ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಎರಡು ವಿಧಗಳು ನಮ್ಮಲ್ಲಿ ಉಂಟು. ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು? ನೇರವಾಗಿ ನೀವು ಗಳಿಸಿದಂತಹ ಒಂದು ಸಂಪಾದನೆ ಏನಿದೆ ಅದರ ಮೇಲೆ ಟ್ಯಾಕ್ಸನ್ನು ನಿಗದಿ ಮಾಡಿ ಸರ್ಕಾರವು ತೆಗೆದುಕೊಳ್ತಕ್ಕಂಥದ್ದು. ಉದಾಹರಣೆಗೆ ನಿಮಗೆ 1 ಲಕ್ಷ ಸಂಬಳ ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ. 1 ಲಕ್ಷ ನೀವು ದುಡಿದ ತಕ್ಷಣ ನೀವು ಎಷ್ಟು ದುಡ್ಡನ್ನು ಕಟ್ಟಬೇಕು ಅಂತ ಹೇಳಿ ಸರ್ಕಾರ ಫಿಕ್ಸ್ ಮಾಡಿರುತ್ತೆ. ಆ ದುಡ್ಡು ಕಟ್ಟಾಗಿ ನಿಮ್ಮ ಅಕೌಂಟಿಗೆ ಬಂದುಬಿಡುತ್ತೆ. ಮತ್ತು ಆ ಟ್ಯಾಕ್ಸ್ ನೀವು ಕಟ್ಟಬೇಕಾಗತ್ತೆ. ಇದನ್ನು ನೇರವಾದ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿ ಕರಿತೇವೆ. ಇನ್ನು ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು ಅಂದರೆ ಪರೋಕ್ಷವಾಗಿ ಜನಗಳಿಗೆ ಗೊತ್ತಾಗಲ್ಲ ನಾವು ಇಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀವಾ ಅಂತ ಹೇಳಿ. ಉದಾಹರಣೆಗೆ ನಾವು ಖರೀದಿ ಮಾಡುವಂತಹ ಪದಾರ್ಥಗಳು FMCG ಅಂತ ನಾವು ಕರಿತೇವೆ. ಅಂದರೆ ಏನು? ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಪ್ರಾಡಕ್ಟ್ ಅಥವಾ ಗೂಡ್ಸ್ ಅಂತ ಹೇಳಿ ನಾವು ಕರೆಯಬಹುದು. ಪ್ರತಿದಿನ ಉಪಯೋಗಿಸುವಂತಹ ಉತ್ಪಾದನೆಗಳು ಅಥವಾ ಸಾಮಾನುಗಳು, ಸರಂಜಾಮುಗಳು, ಸಾಮಗ್ರಿಗಳು ಅಂತ ಹೇಳಿ ನಾವು ಕರೆಯಬಹುದು. ಈ ಒಂದು ಉದಾಹರಣೆಗೆ ಸೋಪು, ಪೇಸ್ಟು, ಅಕ್ಕಿ, ಭತ್ತ ಮತ್ತಿನ್ನೇನೇನೋ ಪದಾರ್ಥಗಳು, ಬೇಳೆ, ಪ್ರತಿಯೊಂದು ದಿನನಿತ್ಯ ಜೀವನಕ್ಕೆ ಬೇಕಾಗುವಂತಹ ಪದಾರ್ಥಗಳನ್ನು ನಾವು ತಗೊಳ್ತಾ ಇರ್ತೇವೆ. ಸೊ ಎಲ್ಲದಕ್ಕೂ ಕೂಡ ಈಗ ನಾವು GST ಅಂಡರಲ್ಲಿ ನಾವು ಟ್ಯಾಕ್ಸ್ಗಳನ್ನು ಕಟ್ತಾ ಬರ್ತಾ ಇದ್ದೇವೆ. ಅಂದರೆ ಈ ಒಂದು GSTಯನ್ನು ಪ್ರತಿಯೊಬ್ಬರೂ ಕೂಡ GST ಕಟ್ತಾ ಇದ್ದಾರೆ. ಅದು ಇತ್ತೀಚೆಗೆ ಒಂದು ವೈರಲ್ ಆಗಿದ್ದು ತಿನ್ನೋ ಪಾಪ್ಕಾರ್ನ್ಗೂ ಕೂಡ ಈ ಸರ್ಕಾರ 2 ತರಹದ ವಿಧ ಮಾಡಿ ಲೂಸು ಪಾಪ್ಕಾರ್ನು, ಪ್ಯಾಕೆಟ್ ಪಾಪ್ಕಾರ್ನ್ಗೆ ಇಷ್ಟು ಟ್ಯಾಕ್ಸು, ಇದಕ್ಕಿಷ್ಟು ಟ್ಯಾಕ್ಸು ಅಂತ ಹೇಳಿ ತಿನ್ನೋ ಪಾಪ್ಕಾರ್ನ್ಗೂ ಕೂಡ GST ಹಾಕಿ ಕೂತಿದೆ. ಸೊ ಜನಗಳು ಇಂಡೈರೆಕ್ಟ್ ಟ್ಯಾಕ್ಸನ್ನು ಪೇ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ನೇರವಾದ ಟ್ಯಾಕ್ಸ್ ಅನ್ನೋದು ಏನಿದೆಯಲ್ಲ ಆ ಟ್ಯಾಕ್ಸು ಕೇವಲ ನಮ್ಮ ದೇಶದಲ್ಲಿ 4%, ಅತಿಶಯೋಕ್ತಿ ಅಂತ ಅನ್ಕೋಬಹುದು, 2-4% ಜನ ಮಾತ್ರ ಈ ಒಂದು ಡೈರೆಕ್ಟ್ ಟ್ಯಾಕ್ಸ್ಗಳನ್ನು ಕಟ್ತಾ ಇದ್ದಾರೆ. ಮಿಕ್ಕಿದೆಲ್ಲ ದೇಶಕ್ಕೆ ಟ್ಯಾಕ್ಸಿನ ರೀತಿಯಲ್ಲಿ ಹೋಗ್ತಾ ಇಲ್ಲ, ಕಳ್ಳಾಟಗಳನ್ನು ಆಡ್ತಾ ಇದ್ದಾರೆ. ಅಥವಾ ತಿಳಿದಂತಹವರು ಶ್ರೀಮಂತರು ಟ್ಯಾಕ್ಸ್ಗಳನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಬಡವರಿಗಂತೂ ಟ್ಯಾಕ್ಸ್ ಇಲ್ಲವೇ ಇಲ್ಲ. ಉದಾಹರಣೆಗೆ ನೋಡಿ, ಬಡವರು ಅಂದರೆ ಯಾರು? ಉದಾಹರಣೆಗೆ 5 ಲಕ್ಷದ ತನಕ ಯಾರು ಸಂಪಾದನೆಯನ್ನು ಒಂದು ವರ್ಷಕ್ಕೆ ಸಂಪಾದನೆ ಮಾಡ್ತಾ ಇದ್ದಾರೋ ಅಂಥವರಿಗೆ ಟ್ಯಾಕ್ಸು ಇಲ್ಲ, ಟ್ಯಾಕ್ಸ್ ನೀವೇನು ಕಟ್ಟಬೇಕಾಗಿಲ್ಲ ಅಂತ ಹೇಳಿ ಸರ್ಕಾರ ಹೇಳಿಬಿಟ್ಟಿದೆ. ಅಂದರೆ 5ರಿಂದ 7.5 ಲಕ್ಷ, 7 ಲಕ್ಷ ಅಂದರೆ ಈ 2 ಲಕ್ಷ ಅವರಿಗೆ ಮಾತ್ರ ಏನು ಒಂದು 10% ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದೆ.
ಈ 5ರಿಂದ 2 ಲಕ್ಷ ಅಂದರೆ ಟೋಟಲ್ ಆಗಿ 2 ಲಕ್ಷ ಸೇರಿಸಿದರೆ 7 ಲಕ್ಷ, 5ರಿಂದ 7 ಲಕ್ಷ, ಈ 2 ಲಕ್ಷಕ್ಕೆ 10% ಹೇಳಿದರು. ಆದರೆ ಸರ್ಕಾರ ಪರವಾಗಿಲ್ಲ ಎಂಬುವಂತಹ ರೀತಿಯಲ್ಲಿ ಒಂದು ಮಾಫಿ ಮಾಡುವ ರೀತಿಯಲ್ಲಿ 7 ಲಕ್ಷದವರೆಗೆ ಸಂಪಾದನೆ ಮಾಡುವವರೆಗೂ ಕೂಡ ಟ್ಯಾಕ್ಸ್ಗಳನ್ನು ತಗೊಳ್ತಾ ಇಲ್ಲ. ಅದನ್ನು ಮೀರಿ ಸಂಪಾದನೆಯನ್ನು ಮಾಡುವಂತಹವರಿಗೆ ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇದೆ. ಉದಾಹರಣೆಗೆ 7ರಿಂದ 10 ಲಕ್ಷದವರೆಗೆ 15%, 10 ಲಕ್ಷದಿಂದ 12.5 ಲಕ್ಷದವರೆಗೆ 15%, ಮತ್ತು 15 ಲಕ್ಷಗಳನ್ನು ಮೀರಿ ಮಾಡಿದಾಗ 25%, 30%, ಈ ರೀತಿಯಾಗಿ ಟ್ಯಾಕ್ಸ್ ಸ್ಲ್ಯಾಬ್ಗಳು ಇದ್ದಾವೆ. ಅಂದರೆ 7 ಲಕ್ಷ ಮೀರಿದ ಸಂಪಾದನೆಯನ್ನು ಮಾಡುವಂತಹವರು 15ರಿಂದ 30%ಗಳ ತನಕ ಟ್ಯಾಕ್ಸ್ಗಳನ್ನು ಕಟ್ಟಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಕಷ್ಟಪಟ್ಟು 1 ಲಕ್ಷ ದುಡಿದ ಅಂತ ಹೇಳಿದ್ರೆ ಆತ ಡೈರೆಕ್ಟಾಗಿ 30,000 ರೂಪಾಯಿಗಳನ್ನು ಸರ್ಕಾರಕ್ಕೆ ಟ್ಯಾಕ್ಸಿನ ರೂಪದಲ್ಲಿ ಕಟ್ಟಿಬಿಡಬೇಕು. ಎಷ್ಟು ಕಷ್ಟ ಆಗುತ್ತೆ ಯೋಚನೆ ಮಾಡಿ. ಇನ್ನು 30 ಲಕ್ಷ ಟ್ಯಾಕ್ಸನ್ನು 30,000 ರೂಪಾಯಿ ಅಂದರೆ 1 ಲಕ್ಷಕ್ಕೆ 30,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ ಮೇಲೆ ಅಲ್ಲಿಗೆ ನಿಲ್ಲುತ್ತಾ ತಂದು ಹೋಗಲಿ. ಇನ್ನು ಉಳಿದಂತಹ 70,000 ರೂಪಾಯಿಗಳನ್ನು ಆತ ತನಗೆ ಬೇಕಾದ ಹಾಗೆ ಖರ್ಚು ಮಾಡಿಕೊಳ್ಳಬಹುದಾ ಅಂತ ಹೇಳಿದ್ರೆ, ಸೌಲಭ್ಯಗಳನ್ನು ತೆಗೆದುಕೊಳ್ಳಬಹುದಾ ಅಂತ ಹೇಳಿದ್ರೆ ಅದು ಕೂಡ ಆಗೋದಿಲ್ಲ. ಯಾಕೆ ಅಂತ ಹೇಳ್ತೇನೆ ನೋಡಿ. ಇನ್ನು ಈಗಾಗಲೇ ನಾನು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ದೆ. ಸೊ ಅಂದರೆ ಓವರಾಲ್ ಆಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ, 5 ಲಕ್ಷದ ಮೇಲೆ ಸಂಪಾದನೆ ಮಾಡಿದರೆ ಅಥವಾ 7 ಲಕ್ಷದ ಮೇಲೆ ಸಂಪಾದನೆ ಮಾಡಿದಂತಹ ವ್ಯಕ್ತಿ ಬೇಸ್ಡ್ ಆನ್ ದೇರ್ ಇನ್ಕಮ್ ದೇ ಹ್ಯಾವ್ ಟು ಪೇ ಫ್ರಮ್ 10% to 30% ಟ್ಯಾಕ್ಸ್ನ ಪೇ ಮಾಡಬೇಕಾಗತ್ತೆ. ಇದನ್ನು ಓವರಾಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಂತರ ಇಂಡೈರೆಕ್ಟಾಗಿ ಕೂಡ ನಾವು ಏನೋ ಒಂದು ಸೇವೆಯನ್ನು ಸರ್ವೀಸನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೂ ಕೂಡ ಟ್ಯಾಕ್ಸ್ಗಳನ್ನು ಪೇ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ನಾರ್ಮಲ್ ಆಗಿರುವಂಥದ್ದಕ್ಕೆ 18% GST ಅನ್ನೋದು ನಮಗೆ ಈಗಾಗಲೇ ಗೊತ್ತಾಗಿದೆ. ಇನ್ನು ಏನೋ ಒಂದಷ್ಟು ಮಾಡಿ ಉಳಿಸಿಕೊಂಡಂತಹ ದುಡ್ಡಲ್ಲಿ ಒಂದು ಸೈಟ್ ತಗೊಳ್ಳೋಣ ಅಂತ ಹೋದರೆ ಅಲ್ಲೂ ಕೂಡ ರಿಜಿಸ್ಟ್ರೇಷನ್ ಕಾಸ್ಟ್ಗಳನ್ನ ಕಟ್ಟಬೇಕಾಗತ್ತೆ. ಮತ್ತು ಅದರಲ್ಲಿ ಉಳಿಸಿ ಏನೋ ಒಂದಷ್ಟು ಪ್ರಾಪರ್ಟಿನ ಬೈ ಮಾಡಿ ಸೇಲ್ ಮಾಡಿ ಇನ್ನೊಂದು ತೊಗೊಳ್ಳೋಣ ಅಂತ ಹೋದರೆ ಅದಕ್ಕೆ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಅಂತ ಕಟ್ಟಬೇಕಾಗತ್ತೆ. ಇನ್ನೇನೋ ಉಳಿಸಿ ಒಂದು ಕಾರ್ ತಗೊಳ್ತೀನಿ ಅಂತ ಹೋದರೆ ಆ ಕಾರ್ದಂತೂ ಕಮ್ಮಿ ಅಂದ್ರೂ 40% ತನಕ ಟ್ಯಾಕ್ಸ್ಗಳು ಬೀಳ್ತಾ ಇದೆ. ಒಂದು 10 ಲಕ್ಷ 12 ಲಕ್ಷದ ಮೇಲ್ಪಟ್ಟ ಕಾರ್ಗಳನ್ನ ನೀವು ಬೈ ಮಾಡಬೇಕು ಅಂದರೆ ನಿಮಗೆ ಕಮ್ಮಿ ಅಂದರೂ 40% ಟ್ಯಾಕ್ಸ್ ಬೀಳ್ತಾ ಇದೆ. ಅಂದರೆ ಒಂದು ಮಹೇಂದ್ರ ಥಾರ್ ಅಂತನೋ ಉದಾಹರಣೆಗೆ ನೀವು ತೊಗೊಂಡ್ರೆ 12.5 ಲಕ್ಷ ಅದು ಕಾಸ್ಟ್ ಇದ್ದರೆ ಎಲ್ಲ ಟ್ಯಾಕ್ಸ್ಗಳು ಸೇರಿ ಕೊನೆಗೆ ನಿಮಗೆ ಕೈ ಬರೋಷ್ಟರೊಳಗೆ 20 ಲಕ್ಷ ಆಗಿರುತ್ತೆ. ಈ ರೀತಿಯಾಗಿ ಟ್ಯಾಕ್ಸ್ಗಳು ಎರಾಬಿರಿ ಜನಗಳ ಮೇಲೆ ಆಗ್ತಾ ಇದೆ. ಓಕೆ, ಇದಾದ ಮೇಲೆ ಇನ್ನೇನು ಈ ಒಂದು ಟ್ಯಾಕ್ಸ್ಗಳನ್ನ ನಾವು ಕಟ್ತೀವಲ್ವಾ, ಎಲ್ಲ ಸೇರ್ಕೊಂಡ್ಬಿಟ್ರೆ 60ರಿಂದ 70% ಟ್ಯಾಕ್ಸ್ನ ತೊಗೊಂಡ್ಬಿಡ್ತಾ ಇದ್ದಾರೆ ಸರ್ಕಾರ. ಇದು ಟ್ಯಾಕ್ಸ್ ಟೆರರಿಸಮ್ ಅಂತಲೇ ಕರಿಬಹುದು. ಎಷ್ಟೋ ಒಂದು ಮುಂದುವರೆದಂತಹ ಸುಶಿಕ್ಷಿತರು ಈ ಒಂದು ಟ್ಯಾಕ್ಸ್ಗಳನ್ನು ಕಟ್ಟುವಾಗ ಅವ್ರಿಗೆ ಗೊತ್ತಾಗುತ್ತೆ ನಾವು ಇಷ್ಟು ಟ್ಯಾಕ್ಸ್ ಪೇ ಮಾಡ್ತಾಯಿದ್ದೀವಿ, ನಮಗೇನು ಸೌಲಭ್ಯಗಳಿಲ್ಲ. ಹೋಗಲಿ ಬೇರೆ ಫಾರಿನಲ್ಲಿ ಮಾಡ್ದಂಗೆ ಫ್ಲ್ಯಾಟ್ 40% 50% ಫ್ಲ್ಯಾಟ್ ತೊಗೊಂಡ್ಬಿಡ್ತಾರೆ. ಆದರೆ ಅವರಿಗೆ ಉತ್ತಮವಾದಂತಹ ರಸ್ತೆಗಳನ್ನು, ಏನೋ ವಿದ್ಯುತ್ ಶಕ್ತಿಯನ್ನು, ಶುದ್ಧವಾದಂತಹ ನೀರನ್ನು ಕೊಡ್ತಾರೆ, ಮತ್ತು ಆಸ್ಪತ್ರೆ ಫೆಸಿಲಿಟೀಸ್ಗಳನ್ನು, ಎಜುಕೇಷನ್ ಫೆಸಿಲಿಟೀಸ್ಗಳನ್ನು ಕೊಡ್ತಾರೆ. ಸೊ ಅದು ಜನಗಳಿಗೆ ಹೌದಪ್ಪ ನಾವು ಕಟ್ಟಿರೋ ಟ್ಯಾಕ್ಸ್ಗೆ ನಮಗೆ ರಕ್ಷಣೆ ಇದೆ, ಸೆಕ್ಯೂರಿಟಿ ಇದೆ, ಸೇಫ್ಟಿ ಇದೆ, ಇಷ್ಟೆಲ್ಲ ಸವಲತ್ತುಗಳು ಕೊಡ್ತಾ ಇದ್ದಾರೆ ಅಂತೇಳಿ ಖುಷಿಯಾಗಿ ಕಟ್ಟಬಹುದು. ಅದು ಮುಖ್ಯ ಅಲ್ಲ. ಇದೆ ಇಲ್ಲಿ ಇಷ್ಟೆಲ್ಲ ಟ್ಯಾಕ್ಸ್ಗಳನ್ನು ನಾವು ಕಟ್ಟಿ ಕೊನೆಗೆ ನಮಗೆ ಯಾವ ಸೌಲಭ್ಯಗಳಿದೆ? ಇಲ್ಲೂ ಇದೆ, ಇಲ್ಲ ಅಂತಲ್ಲ. ಇಲ್ಲೂ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಗೌರ್ಮೆಂಟ್ ಸ್ಕೂಲ್ ಇದ್ದಾವೆ. ಆದರೆ ಎಷ್ಟು ಸೌಲಭ್ಯಗಳನ್ನು ಅದು ಒಳಗೊಂಡಿದೆ, ಎಷ್ಟು ಜನ ಅದನ್ನು ಉಪಯೋಗಿಸ್ಕೋತಾ ಇದ್ದಾರೆ, ಅದರ ಬಗ್ಗೆ ಎಷ್ಟು ಜನಕ್ಕೆ ಸಾಕ್ಷರತೆಯನ್ನು, ಜ್ಞಾನವನ್ನು, ಅರಿವನ್ನು ಈ ಸರ್ಕಾರ ಮೂಡಿಸಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡಬೇಕಾಗತ್ತೆ, ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಅಂಕಿ ಅಂಶಗಳನ್ನು ನಾವು ಪರಿಗಣಿಸಬೇಕಾಗತ್ತೆ. ಇನ್ನು ಶುದ್ಧವಾದಂತಹ ಗಾಳಿ ಸರ್ಕಾರದ ಜವಾಬ್ದಾರಿ. ಹೋಗಲಿ ಆ ಗಾಳಿನೂ ಸರಿಯಾಗಿ ಇಲ್ಲಿ ಸಿಗ್ತಾ ಇಲ್ಲ. ಯಾರಿಗಂದ್ರೆ ಅವ್ರಿಗೆ ಎಷ್ಟು ಏರಿಯಾ ಇದೆ, ಉದಾಹರಣೆಗೆ ಬೆಂಗಳೂರಿನ ಏರಿಯಾ ಎಷ್ಟಿದೆ, ಇಲ್ಲಿ ಜನಸಾಂದ್ರತೆ ಎಷ್ಟಿದೆ, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂತ ನಾವು ಕರಿತೇವೆ. ಈ ಜನಸಾಂದ್ರತೆಗೆ ತಕ್ಕಂಗೆ ಎಷ್ಟು ವಾಹನಗಳು ಬೇಕು ಅಷ್ಟನ್ನು ಕೊಟ್ಟು ಸುಮ್ಮನಾಗ್ಬೋದು, ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡ್ಬೋದು. ಮಾಡ್ತಾ ಇಲ್ಲ.
ಎರಾಬೇರಿ ರಿಜಿಸ್ಟ್ರೇಷನ್ಗಳನ್ನ ಮಾಡೋದು, ಲಕ್ಷಾಂತರ ಗಾಡಿಗಳನ್ನು ಬೀದಿಗೆ ಬಿಟ್ಟುಬಿಡೋದು, ಆ ವಾಯು ಮಾಲಿನ್ಯ ಆಗುತ್ತೆ, ಶಬ್ದ ಮಾಲಿನ್ಯ ಆಗುತ್ತೆ. ಯಾವುದರ ಮೇಲೂ ಅಂಕಿ ಅಂಶಗಳಿಲ್ಲ, ಸುಮ್ಮನೆ ಟ್ಯಾಕ್ಸ್ ಬರ್ತಾ ಇದೆಯಾ ಬರಲಿ ಅಂತ ಹೇಳಿ ತಗೋತಾ ಇರೋದು. ಜನಗಳು ಅಷ್ಟೇ, ಸಾಲಗಳು ಕೊಡ್ತಾ ಇದ್ದಾರೆ, 90% 95% ಸಾಲ ಕೊಡ್ತಾರೆ, ಬರೀ 5% ಅಲ್ವಾ ಕಟ್ಟೋಣ, ಏನೋ ಕಷ್ಟಪಡೋಣ, ದುಡಿಯೋಣ, ತೀರಿಸ್ಕೊಳ್ಳೋಣ ಅಂತ ಅವರು ತೊಗೊಳ್ತಾ ಇದ್ದಾರೆ. ಈ ವಾಯು ಮಾಲಿನ್ಯ ಆಯಿತು ಅಂತ ನಾವೇನಾದರೂ ಏರ್ ಪ್ಯೂರಿಫೈನ ತೊಗೊಳ್ತೀವಿ ಅಂತ ಹೋದರೆ ಅದ್ರ ಮೇಲೂ GST. ಅದು ಸರ್ಕಾರದ ಕರ್ತವ್ಯ, ಸರ್ಕಾರ ನಮಗೆ ಕೊಡಬೇಕು, ಆದರೆ ಅವ್ರು ಕೊಡ್ತಾ ಇಲ್ಲ. ಇಷ್ಟು ಟ್ಯಾಕ್ಸ್ ಕಟ್ಟಿ ಶುದ್ಧವಾದಂಥ ಕುಡಿಯೋ ಗಾಳಿ ನಮಗೆ ಕೊಡ್ತಾ ಇಲ್ಲ. ಅದನ್ನು ನಾವು ಆಯಿತು ನಾವಾದರೂ ನಮ್ಮ ಕಡೆಯಿಂದನೇ ತಗೊಳ್ಳೋಣ, ಶುದ್ಧವಾದ ಗಾಳಿ ಕುಡಿಯೋಣ ಅಂತೇಳಿ ಏರ್ ಪ್ಯೂರಿಫೈನ್ ತೊಗೊಳಕ್ಕೆ ಹೋದರೆ ಅದಕ್ಕೆ GST ಕಟ್ಟು ಅಂತಾರೆ. ಇನ್ನು ಶುದ್ಧವಾದ ನೀರು ಕೊಡ್ತಾ ಇಲ್ಲ, ಶುದ್ಧವಾದ ನೀರನ್ನು ನಾವು ತೊಗೊಳ್ತೀನಿ ಅಂತ ಹೋದರೆ ಅದಕ್ಕೂ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ. ಮತ್ತು ನಮಗೇನೇನಾದ್ರೂ ಈ ಒಂದು ರಕ್ಷಣೆ ಬೇಕು, ಏನೋ ಒಂದು ಅನ್ಯಾಯ ಆಯಿತು ಅಂತ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅಲ್ಲಿ ಭ್ರಷ್ಟಾಚಾರತನ, ಎಲ್ಲೋಗಲಿ ಎಲ್ಲ ಕಡೆನೂ ಭ್ರಷ್ಟಾಚಾರ, ಅಲ್ಲಿನೂ ಕೂಡ ಲಂಚ 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 ಇಲ್ಲದಿದ್ದರೆ ಯಾವ ಕೆಲಸನೂ ಆಗೋದಿಲ್ಲ. ಇನ್ನು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ದನಗಳ ರೀತಿಯಲ್ಲಿ ಕಾಣ್ತಾರೆ, ದುಡ್ಡು ಕೊಡದೇ ಇದ್ದರೆ ಅವ್ರನ್ನ ದನದ ಥರನೇ ಕಾಣೋದು, ಹೇಳೋದು ಬಿಸಾಕ್ತಾ ಇರ್ತಾರೆ ಅವ್ರನ್ನ. ಯಾವುದೇ ತರಹದ ಫೆಸಿಲಿಟೀಸ್ಗಳು ಸೌಲಭ್ಯಗಳು ಇಲ್ಲ. ಎಲ್ಲ ಕಡೆ ಹಿಂಗೆ ಅಂತ ಹೇಳಲ್ಲ, ಬಟ್ ಮೆಜಾರಿಟಿ ಇದೇ ನಡೀತಾ ಇರ್ತಕ್ಕಂಥದ್ದು. ಎಜುಕೇಷನ್ಗೆ ಅಂತ ಹೋದರೆ ಯಾವುದೇ ರೀತಿಯಾದಂಥ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ನು ಸಿಗ್ತಾ ಇಲ್ಲ ಮಕ್ಕಳಿಗೆ. ಉಚಿತ ಅಂತ ಹೇಳಿದರೆ ಅದ್ರ ಬಗ್ಗೆ ಯಾರಿಗೂ ಸೀರಿಯಸ್ನೆಸ್ ಇರೋದಿಲ್ಲ, ಅದಕ್ಕೆ ಬೆಲೆ ಇಲ್ಲ, ಗೌರವಗಳಿಲ್ಲ. ಈ ರೀತಿಯಾಗೆಲ್ಲ ಆಗ್ತಾ ಇದೆ. ಈ ರೀತಿಯಾಗಿ ಆದಾಗ ಏನು ಮಾಡಬೇಕು? ಟ್ಯಾಕ್ಸ್ಗಳು 60% 70% ಟ್ಯಾಕ್ಸ್ಗಳನ್ನ ಕಟ್ಟಿ ಯಾವುದೇ ಥರದ ಸೌಲಭ್ಯಗಳು ನಮಗೆ ನಿಸ್ವಾರ್ಥವಾಗಿ ಅಥವಾ ಪಾರದರ್ಶಕತೆಯಿಂದ ನಮಗೆ ಸಿಗ್ತಾ ಇಲ್ಲ ಅಂದಾಗ ನಾವೇನು ಮಾಡಬೇಕು? ಇದನ್ನು ನಾವು ಯಾರಿಗೆ ಕೇಳಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ನೋಡಿ, ಇತ್ತೀಚೆಗೆ ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಇವರು ದುಬೈಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಸೆಟ್ಲ್ ಆಗಿಬಿಡ್ತಾರೆ. ದುಡಿಯೋಕ್ಕೆಲ್ಲ ಇಂಡಿಯಾ ಬೇಕಾಯಿತು, ಈಗ ಹೋಗಿ ಸೆಟ್ಲ್ ಆಗೋಕೆ ಅಲ್ಲಿಗೆ ಹೋಗ್ತಾರೆ ಅಂಥೇಳಿ 2-3 ರೀತಿಯಲ್ಲಿ ಯೋಚನೆಗಳು ಬರುತ್ತೆ. ಜನಗಳು ಕೂಡ ಕಾಮೆಂಟ್ಗಳನ್ನ ಮಾಡ್ತಾರೆ. ನಮ್ಮಲ್ಲಿ 96% ಜನ ಟ್ಯಾಕ್ಸೇ ಕಟ್ತಾ ಇಲ್ಲ ಅಂತಂದಾಗ ನೇರವಾಗಿ ಅವ್ರಿಗೆ ಏನು ಬೆಲೆ ಗೊತ್ತಿರೋಲ್ಲ, ಇಷ್ಟು ಟ್ಯಾಕ್ಸ್ ಕಟ್ಟೋರ ಬೆಲೆ ಗೊತ್ತಿಲ್ಲ. ಮತ್ತು ಕಷ್ಟಪಟ್ಟು ದುಡಿದು ಟ್ಯಾಕ್ಸ್ ಕಟ್ಟೋರಿಗೆ ಈ ದೇಶದಲ್ಲಿ ಬೆಲೆ ಇಲ್ಲ. ಕಾನೂನು ಎಲ್ರಿಗೂ ಸಮಾನ ಅಂತ ಅನ್ನೋದು, ಟ್ಯಾಕ್ಸ್ ಕಟ್ತಿರೋನು ಟ್ಯಾಕ್ಸ್ ಕಟ್ಟೋರ ಮೇಲೆ ಸವಾರಿ ಮಾಡೋದು. ಉದಾಹರಣೆಗೆ ನೋಡಿ, ಯಾವುದೋ ಒಂದು ಕಾರು ಹೋಗ್ತಾ ಇದೆ, ಒಂದು 2 ವೀಲರ್ ಆಕ್ಸಿಡೆಂಟ್ ಆದರೆ ಬೈ ಡಿಫಾಲ್ಟ್ ಕಾರ್ನಲ್ಲಿ ಹೋಗ್ತಾ ಇರೋನ್ನೇ ದೂಷಣೆ ಮಾಡ್ತಾರೆ. ಏನಪ್ಪ ನೀನು ಕಾರಲ್ಲಿ ಹೋಗ್ತಾ ಇದೆಯಾ ಅಂತ ಅಹಂಕಾರ ಮಾಡ್ತೀಯಾ, 2 ವೀಲರು ಕಣ್ಣು ಕಾಣಲ್ವ ನಿನಗೆ? ಈ ರೀತಿಯಾದಂತಹ ಧೋರಣೆಗಳನ್ನು ಮಾಡ್ತಾರೆ. ಆದರೆ ಟ್ಯಾಕ್ಸ್ ಕಟ್ತಾ ಇರೋರಿಗೆ ಯಾವುದೇ ರೀತಿ ಇಲ್ಲಿ ಮಾನ್ಯತೆಗಳಿರೋದಿಲ್ಲ. ಸೊ ಈ ರೀತಿಯಾದಂತಹ ಒಂದು ವಾತಾವರಣ ನಮ್ಮಲ್ಲಿದೆ. ದೇಶಭಕ್ತಿ ಅಂತ ಹೇಳಿ ನಾವು ಕರೆದಾಗ ನಮ್ಮ ದೇಶ ನಮಗೆಲ್ಲ ಕೊಟ್ಟಿದೆ, ನಾವು ಇಲ್ಲಿ ಟ್ಯಾಕ್ಸ್ ಕಟ್ಟೋಣ, ಟ್ಯಾಕ್ಸ್ ಕಟ್ಟಬಾರ್ದು ಅಂತಲ್ಲ ನನ್ನ ಈ ವಿಡಿಯೋದ ಉದ್ದೇಶ. ಕಟ್ಟೋಣ, ಆದರೆ ಕಟ್ಟಿದ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ, ಹೇಗೆ ಹೋಗ್ತಾ ಇದೆ? ಉದಾಹರಣೆಗೆ ನೋಡಿ, ನಾವು 32 ಇಂಚ್ TV ತಗೊಂಡ್ರೆ ಒಂದು ಟ್ಯಾಕ್ಸು, 32 ಇಂಚ್ ಮೇಲೆ ಇನ್ನೊಂದು ಇಂಚ್ ಜಾಸ್ತಿ ಆದರೂ ಅದಕ್ಕೆ ಇನ್ನೊಂದು ಟ್ಯಾಕ್ಸು. ಈ ರೀತಿಯಾಗಿ ಸುಲಿಗೆ ಆಗ್ತಾ ಇದೆ. ಆದರೆ ಒಂದು ಒಳ್ಳೆಯ ರಸ್ತೆ ಇಲ್ಲ, ಒಂದು ಶುದ್ಧವಾದ ಗಾಳಿ ಇಲ್ಲ, ಶುದ್ಧವಾದ ಕುಡಿಯೋಕ್ಕೆ ನೀರಿಲ್ಲ. ಈ ಬೆಂಗಳೂರಿನಲ್ಲಿ ನೀರು ನೋಡಿ, ನೀವು TDS ಲೆವೆಲ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಅದರಿಂದ ಸೊ ಯಾವ ಸೌಲಭ್ಯಗಳನ್ನು ಕೊಡದೇನೆ 60% ಹತ್ತತ್ರ ಟ್ಯಾಕ್ಸ್ಗಳನ್ನ ತೊಗೊಂಡು ಜನಗಳಿಗೆ ಸುಲಿಗೆ ಆಗ್ತಾಯಿದೆ. ಇನ್ನು ಉಳಿದಿರೋ 40 ರೂಪಾಯಿ, 100 ರೂಪಾಯಿನಲ್ಲಿ 60 ರೂಪಾಯಿ ಹೋದರೆ 40 ರೂಪಾಯಿಲಾದರೂ ನಾವು ಜೀವನ ಮಾಡೋಣ ಅಂದರೆ ಅದಕ್ಕೂ ಕೂಡ ಇಲ್ಲ. ಒಂದು ಸಿನಿಮಾಗೆ ಹೋಗ್ತೀರಾ, ಒಂದು AC ಹಾಲಲ್ಲೋ ಕೂತ್ಕೊಂಡು ಊಟ ಮಾಡ್ತೀರಾ, ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹೊಟ್ಟೋಗ್ತಾ ಇದೆ. ಆದ್ದರಿಂದ ಇದೆಲ್ಲವನ್ನು ಯೋಚನೆ ಮಾಡಿ, ಈ ಟ್ಯಾಕ್ಸ್ ಟೆರರಿಸಮ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಇದು ಫ್ಲ್ಯಾಟ್ ಟ್ಯಾಕ್ಸ್ ಸಿಸ್ಟಮನ್ನು ತರಬೇಕು. ಜನಗಳಿಗೆ ನೇರ ಮತ್ತು ಪ್ರತ್ಯಕ್ಷ ಅಪ್ರತ್ಯಕ್ಷ ಈ ರೀತಿಯಾದಂಥ ಟ್ಯಾಕ್ಸ್ಗಳನ್ನು ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ನೀವು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಸ್ಲ್ಯಾಬ್ನ ಕಮ್ಮಿ ಮಾಡಿ, ತೊಂದರೆ ಏನಿಲ್ಲ. ಅವಾಗೇನಾಗುತ್ತೆ, ಎಲ್ಲರೂ ಟ್ಯಾಕ್ಸ್ ಕಟ್ಟಂಗೆ ಆಗ್ತಾರೆ. 100 ರೂಪಾಯಿ ದುಡ್ದಿದ್ರಲ್ಲಿ ನಾವು 60 ರೂಪಾಯಿ ಕಟ್ಟಬೇಕು ಅಥವಾ 30 ರೂಪಾಯಿ ಡೈರೆಕ್ಟ್ ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಖಂಡಿತ ಅವ್ರು ಬೇರೆ ದಾರಿನ ಹುಡುಕ್ತಾರೆ. ಈಗ ಎಷ್ಟೋ ಹೊರ ದೇಶಗಳಲ್ಲಿ, ದುಬಾಯಲ್ಲಿ ಕೆಲವು ಕಡೆ ಎಲ್ಲ ಏನಾಗ್ತಾ ಇದೆ, ಟ್ಯಾಕ್ಸ್ಗಳಿಲ್ಲ, ತುಂಬಾ 2% ಟ್ಯಾಕ್ಸು ಈ ರೀತಿಯಾಗಿದೆ. 0% ಟ್ಯಾಕ್ಸ್ ಇರೋ ದೇಶಗಳಿದ್ದಾವೆ. ಸೊ ಜನ ಅಲ್ಲಿಗೆ ಹೊಟ್ಟೋಗ್ತಾರೆ. ಒಳ್ಳೆ ಇಂಟೆಲಿಜೆಂಟ್ ಪೀಪಲ್ಸ್ಗಳನ್ನು ನೀವು ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಹೈ ಇನ್ಕಮ್ ಇರೋವಂಥವ್ರನ್ನ, ಅಲ್ಟ್ರಾ ಇನ್ಕಮ್ ಬರೋವಂಥವ್ರನ್ನ ನೀವು ಇಲ್ಲಿ ಉಳಿಸ್ಕೊಂಡಿಲ್ಲ ಅಂದರೆ ಅವರ ಸಂಪತ್ತುಗಳೆಲ್ಲ ಬೇರೆ ದೇಶಕ್ಕೆ ಹೊರಟೋಗುತ್ತೆ. ಅಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ, ಅಲ್ಲಿಗೆ ಅವರು ಟ್ಯಾಕ್ಸ್ ಕೊಟ್ಟೋಗುತ್ತೆ, ಆ ದೇಶ ಇಂಪ್ರೂವ್ಮೆಂಟ್ ಆಗುತ್ತೆ. ಆದ್ದರಿಂದ ಈ ಯಾರೋ ಒಂದು 2% 4% ದುಡಿಯುವವರ ಮೇಲೆ ಸವಾರಿ ಮಾಡದೆ
30% ಕೊಡಿ, 50% ಕೊಡಿ, 60% ಕೊಡಿ ಅಂತ ಸವಾರಿ ಮಾಡದೆ ಪ್ರತಿಯೊಬ್ಬರಿಗೂ ಕೂಡ ಸಮಾನ ನ್ಯಾಯ, ಸಮಾನ ಕಾನೂನು ಅಂದಮೇಲೆ ಸಮಾನ ರೀತಿಯಲ್ಲಿ ನೀವು ಸ್ಲ್ಯಾಬ್ಗೆ ತಕ್ಕ ಹಾಗೆ ನೀವು ಟ್ಯಾಕ್ಸ್ಗಳನ್ನು ನೀವು ಫಿಕ್ಸ್ ಮಾಡಿಬಿಟ್ರೆ ಪ್ರತಿಯೊಬ್ಬನು ಜವಾಬ್ದಾರಿಯುತವಾಗಿ ನಡ್ಕೊಳ್ತಾನೆ. ಆಗ ದೇಶವನ್ನು ಪ್ರೀತಿಸ್ತಾನೆ, ಗೌರವಿಸ್ತಾನೆ. ಆಗ ದೇಶವನ್ನು ಕೂಡ ಶುಚಿಯಾಗಿಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಇಲ್ಲಾಂದರೆ ನಾವು ಟ್ಯಾಕ್ಸ್ ಕಟ್ತಾ ಇಲ್ಲ ಬಿಡು, ಕಟ್ಟೋರು ಕಟ್ಟಲಿ ಅನ್ನೋ ಒಂದು ಉಡಾಫೆ ಜೀವನ ಇಲ್ಲಿ ಬರ್ತಾ ಇದೆ. ಇಷ್ಟು ವಿಚಾರಗಳನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ಟ್ಯಾಕ್ಸಿನ ಒಂದು ವಿಚಾರವನ್ನು ಗಹನವಾಗಿ ತಗೊಳ್ಳಿ, ಇತರರಿಗೂ ಎಲ್ಲರಿಗೂ ಶೇರ್ ಮಾಡಿ. ಇದು ಸರ್ಕಾರನೂ ಕೂಡ ಚಿಂತನೆ ಮಾಡಬೇಕು. 100 ರೂಪಾಯಿ ದುಡ್ದನ್ಗೆ 10 ರೂಪಾಯಿ ನೀನು ಇಸ್ಕೊಂಡು ಫೆಸಿಲಿಟಿ ಕೊಡಿ, ಎಲ್ಲರನ್ನೂ ಖುಷಿಯಾಗಿ ಕಟ್ತಾರೆ, ವೈಟ್ ಅಮೌಂಟ್ ಆಗುತ್ತೆ ಎಲ್ಲ. ಇಲ್ಲ ಅಂತ ಹೇಳಿದ್ರೆ ನೀವು 100 ರೂಪಾಯಿ ದುಡ್ದಿರೋದ್ರಲ್ಲಿ 30 ರೂಪಾಯಿ ಕಟ್ಟಿ ಅಥವಾ ನಮಗೆ 60% ಕಟ್ಟಿ ಅಂತ ಹೇಳಿದ್ರೆ ಯಾರು ಕೂಡ ಮಾಡಲ್ಲ. ಎಲ್ಲರೂ ಕೂಡ ಏನು ಮಾಡಿಬಿಡ್ತಾರೆ, ಕೊನೆಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನೋದು ಉಟ್ಕೊಳ್ಳುತ್ತೆ. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಉಟ್ಕೊಳ್ಳೋದು ಯಾಕೆ, ಅದಕ್ಕೆ ತನಿಖೆಗಳು ಯಾಕೆ, ಅದಕ್ಕೆ ಡಿಪಾರ್ಟ್ಮೆಂಟ್ಗಳು ಯಾಕೆ, ಈ ರೀತಿ ಎಲ್ಲ ಆಗೋಗ್ಬಿಡುತ್ತೆ. ಅದ್ರ ಬದಲು ಸಿಂಪ್ಲಿಫೈ ಮಾಡಿ ಜನಗಳಿಗೆ ಕಾನೂನನ್ನು ಸರಳಗೊಳಿಸಿ, ಟ್ಯಾಕ್ಸಿನ ನಿಯಮಗಳನ್ನು ಸರಳಗೊಳಿಸಿ, ಆಗ ದೇಶ ಕೂಡ ಉದ್ಧಾರ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.